ಹಾಯ್ ಪೇರೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗಶ್ರೀ. ಕೆಲವು ಪೇರೆಂಟ್ಸ್ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಮೇಡಮ್ ಸ್ಕ್ರೀನ್ ಟೈಮ್ನ ಹೇಗೆ ಕಡಿಮೆ ಮಾಡೋದು ಅಂತ. ಸೊ ಇವತ್ತಿನ ಟಾಪಿಕ್ ಸ್ಕ್ರೀನ್ ಟೈಮ್ನ ಹೇಗೆ ಕಡಿಮೆ ಮಾಡೋದು ಅಂತ. ಇವಾಗ ಸ್ಕ್ರೀನ್ ಟೈಮ್ ಅಂತ ಹೇಳಿದ್ರೆ ಅದು ಮೊಬೈಲ್ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದ್ರೆ ಮತ್ತೆ ನಾವು ಅದು ಎಲ್ಲಿಂದ ಶುರುವಾಯಿತು ಅನ್ನೋದನ್ನೇ ನಾವು ನೋಡಬೇಕು. ಸೊ ಮೊಬೈಲ್ ಯಾವಾಗ ಮಕ್ಕಳು ಫಸ್ಟ್ ಹಿಡ್ಕೊಳ್ಳೋಕೆ ಶುರು ಮಾಡಿದ್ದು, ಮಗು ಹತ್ತಾಗ, ಅಥವಾ ಮಕ್ಕಳಿಗೆ ನೀವೇನೋ ಹೇಳ್ಕೊಡ್ಬೇಕು ಅಂತ ರೈಮ್ಸ್ ಹೇಳ್ಕೊಡ್ಬೇಕು ಅಥವಾ ಸ್ಟೋರೀಸ್ ಕೇಳಬೇಕು ಅಂದಾಗ, ಅಥವಾ ನೀವು ಬ್ಯುಸಿಯಾಗಿದ್ದೀರಾ, ನಿಮಗೆ ಮಗು ಡಿಸ್ಟರ್ಬ್ ಮಾಡ್ತಿದೆ ಅನ್ನುವಾಗ ಮೊಬೈಲ್ ಕೊಟ್ಟಾಗ ಅದು ಎಂಗೇಜ್ ಆಯಿತು ಅಂದಾಗ ನಿಮಗೆ ಅದು ವರ್ಕ್ ಆಯಿತು. ಬಟ್ ಅದು ಹೋಗ್ತಾ 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 ಏನಾಗಿದೆ, ಇವಾಗ ಮಕ್ಕಳು ಅದನ್ನು ಅಡಿಕ್ಷನ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಏನು ಮಾಡಬೇಕು? ಸೊ ಸ್ಕ್ರೀನ್ ಟೈಮ್ನ ನಾವು 100% ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಈಗಿನ ಜನ್ರೇಷನ್ನಲ್ಲಿ ಮಕ್ಕಳಿಗೆ ನಾವು ಮೊಬೈಲು ಸ್ವಲ್ಪ ಕೊಡಲೇಬೇಕಾಗತ್ತೆ. ಬಿಕಾಸ್ ದೇ ಆರ್ ಇನ್ ದ್ಯಾಟ್ ಜನ್ರೇಷನ್ ನಾವು, ಅಲ್ವಾ? ಸೊ ಹೇಗೆ ಮಾಡಬೇಕು? ನಾವು ಮೊಬೈಲ್ ಕೊಟ್ಟಂಗೂ ಇರಬೇಕು, ಆದರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ದಂಗೂ ಇರಬೇಕು. ಇದನ್ನು ನಾವು ಹೇಗೆ ಮಾಡಬೇಕು? ಅದನ್ನು ನೋಡೋದಕ್ಕಿಂತ ಮುಂಚೆ ಈ ಮೊಬೈಲ್ ಜಾಸ್ತಿ ನೀವು ಕೊಡೋದ್ರಿಂದ ಏನೇನು ಆಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಒಂದು, ನೀವು ಜಾಸ್ತಿ ನೋಡ್ತಾ ಇದ್ದೀರೋ ಆಲ್ರೆಡಿ, ಕಣ್ಣಿಗೆ ಹೇಗೆ ಎಫೆಕ್ಟ್ ಆಗ್ತಿದೆ, ಮಕ್ಕಳಿಗೆ ಹೇಗೆ ಅದು ಕೆಲವು ಮೊಬೈಲ್ಗಳು ಬ್ಲಾಸ್ಟ್ ಆಗ್ತಾ ಇದೆ, ಹೆಂಗೆ ಹಾರ್ಮ್ ಆಗ್ತಾ ಇದೆ ಅಂತ ಆಲ್ರೆಡಿ ನಿಮಗೆ ಅದು ಗೊತ್ತಿದೆ. ನೆಕ್ಸ್ಟ್ ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಕೀನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಕ್ಕಳು ಫಾರ್ ಎಕ್ಸಾಂಪಲ್ ರೈಮ್ಸ್ ನೋಡ್ತಾ ಇದ್ರು ಅಂತ ಅನ್ಕೊಳ್ಳಿ, ರೈಮ್ಸು ಅಥವಾ ಕಾರ್ಟೂನ್ ನೋಡ್ತಾ ಇದ್ರು ಅಂತ ಹೇಳಿದ್ರೆ ನಿಮ್ಗೇನು ಅನ್ಸುತ್ತೆ? ಮಕ್ಕಳದೇ ನೋಡ್ತಾ ಇದ್ದಾರಲ್ಲ, ಇಟ್ಸ್ ಓಕೆ, ಕಲಿತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಅದು ಜಾಸ್ತಿ ಅದನ್ನೇ ನೋಡ್ತಾ 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 ಹೇಗಾಗುತ್ತೆ ಅಂತ ಹೇಳಿದ್ರೆ, ಅವರು ನೋಡ್ತಾ ಇದ್ದಾರೆ ಮಾತ್ರ, ಅವರು ಮಾತಾಡ್ತಾ ಇಲ್ಲ. ಇವಾಗ ನಾನು ನೀವು ಇಬ್ರು ಕುತ್ಕೊಂಡು ಹಿಂಗೆ ಎದ್ರಾಬದ್ರ ನಾನು ಇವಾಗ ಹಾಡು ಹೇಳ್ತಾ ಇದ್ದೆ ಅಂದರೆ ನೀವು ಅದಕ್ಕೆ ಸ್ಪಂದಿಸ್ತೀರ. ಆ ಸ್ಪಂದನೆ ನನಗೆ ಗೊತ್ತಾಗುತ್ತೆ. ಸೊ ನಮ್ಮಿಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದೇ ಈ ಯೂಟ್ಯೂಬು ಅಥವಾ ರೈಮ್ಸ್ಗಳು ಇದನ್ನೇ ಪದೇ 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 ನೀವು ಅದನ್ನೇ ಮಕ್ಕಳು ನೋಡ್ತಾ ಇರುವಾಗ ಏನಾಗುತ್ತೆ, ಅಲ್ಲಿ ರೆಸ್ಪಾನ್ಸ್ ಹೋಗ್ಬಿಡತ್ತೆ. ಬರೀ ನೋಡೋದು ಅಥವಾ ಕೇಳಿಸ್ಕೊಳ್ಳೋದು, ಅದೇ ಆಗಿ ಮಕ್ಕಳಲ್ಲಿ ಕಮ್ಯುನಿಕೇಷನ್ ಇಶ್ಯೂ ಆಗುತ್ತೆ. ಅಲ್ಲೇನೆ ಸ್ವಲ್ಪ ಇನ್ನು ಡೀಪರ್ ಹೋದ್ವಿ ಅಂದರೆ ಮಾತಾಡೋದು ಕಡಿಮೆ ಮಾಡ್ತಾರೆ. ಇನ್ನು ಮಾತಾಡಿದ್ರು ಕೂಡ ಕಾರ್ಟೂನ್ಗಳ ಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಅಥವಾ ಬೇರೆ ಇದರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಹಾಗಾದರೆ ಇವಾಗ ಏನು ಮಾಡಬೇಕು? ಸೊ ಸ್ಕ್ರೀನ್ ಟೈಮ್ನ ಹೇಳ್ದಂಗೆ 100% ರೆಡ್ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಯಾರ್ಯಾರು ಪೇರೆಂಟ್ಸ್ ಇದ್ದೀರಾ ಅಲ್ವಾ, ಲೈಕ್ 2 years ಇವಾಗ ಮಗು ಆಗಿದೆ, ಜಸ್ಟ್ 6 months ಇದೆ ಮಗು ಅಂತಂದರೆ, ನನ್ನ ರಿಕ್ವೆಸ್ಟ್ ಏನಂದರೆ 2 ರಿಂದ 3 ವರ್ಷದವರೆಗೂ ಅದು ಏನಾದರೂ ಆಗಲಿ ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಮಾಡೋಕ್ಕೆ ಹೋಗಲೇಬೇಡಿ. ಅಟ್ಲೀಸ್ಟ್ 2 yearsವರೆಗೂ. ಸೊ ಆ ಟೈಮಲ್ಲಿ ನೀವು ಮೊಬೈಲ್ ಹಿಡಿಬೇಡಿ. ಸೊ ಅದು ಏನಾದರೂ ಒಂದು ಮಾಡಿ 2 years ಇಂದ 3 yearsವರೆಗೂ ಮಕ್ಕಳನ್ನ ಮೊಬೈಲ್ ಹತ್ರನೇ ನೀವು ಕರ್ಕೊಂಡು ಬರ್ತೀವಿ. ಇವಾಗ ಆಲ್ರೆಡಿ ಅಡಿಕ್ಷನ್ ಆಗಿರೋ ಮಕ್ಕಳಿಗೆ ಹೇಗೆ ಮಾಡಬೇಕು? ಅಡಿಕ್ಷನ್ ಅನ್ನೋದಕ್ಕಿಂತ ಅಟ್ಲೀಸ್ಟ್ ನೋಡ್ತಾ ಇದ್ದಾರೆ, ಸ್ವಲ್ಪ ಲಾಂಗರ್ ಅವರ್ಸಲ್ಲಿ ನೋಡ್ತಾ ಇದ್ದಾರೆ ಅನ್ನೋ ಮಕ್ಕಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಕ್ಕಳು ಏನು ನೋಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ 3 ವರ್ಷ 4 ವರ್ಷದ ಮಕ್ಕಳಿಗೆ ಜಾಸ್ತಿ ಅಂದರೆ ಕಾರ್ಟೂನ್ ನೋಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ರೈಮ್ಸ್ ಕೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಈ ರೈಮ್ಸ್ ಹೇಳುವಾಗ ಅವರಿಗೆ ಕೈಯಲ್ಲಿ ಕೊಡಬೇಡಿ. ಫಸ್ಟು ಇನ್ಸ್ಟ್ರಕ್ಷನ್ ಕೈಯಲ್ಲಿ ಮೊಬೈಲ್ನ ಕೊಡಲೇಬೇಡಿ. ಅದಕ್ಕೆ ಒಂದು ಪ್ಲೇಸ್ ಥರ ಮಾಡಿ, ಅಲ್ಲಿ ಪ್ಲೇಸ್ ಮಾಡಿ, ಒಂದು ಡಿಸ್ಟೆನ್ಸಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ಅವರಿಗೆ ಮೊಬೈಲ್ನ ಇಟ್ಬಿಟ್ಟು ಮಗುಗೆ ಆ ರೈಮ್ಸ್ ನೋಡುವಾಗ ಅದನ್ನು ಆ್ಯಕ್ಷನ್ ಮಾಡಿ ಹೇಳಲಿಕ್ಕೆ ಅಭ್ಯಾಸ ಮಾಡಿಸಿ. ಸೇ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ರೈಮ್ಸ್ ತಗೊಂಡ್ರೆ, ಲೈಕ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಕೈ ಬಾಡಿ ಫುಲ್ ಅದಕ್ಕೆ ಸ್ಪಂದಿಸೋ ಥರ ಅವರಿಗೆ ಮಾಡೋಕ್ಕೆ ಎನ್ಕರೇಜ್ ಮಾಡಿ. ಫಾರ್ ಎಕ್ಸಾಂಪಲ್ ರೊಟ್ಟಿ ಅಂಗಡಿ ಕಿಟ್ಟಪ್ಪ ಅಂದರೆ ರೊಟ್ಟಿ ಅಂಗಡಿ ಕಿಟ್, ಆ ಥರ ಆ್ಯಕ್ಷನ್ಗಳನ್ನ ಮಾಡೋ ಥರ, ಫುಲ್ ಬಾಡಿ ಡ್ಯಾನ್ಸ್ ಮಾಡೋ ಥರ ಆ ರೀತಿ ಮಾಡಲಿಕ್ಕೆ ಎನ್ಕರೇಜ್ ಮಾಡಿ. ಆ್ಯಂಡ್ ರೈಮ್ಸ್ ಎಲ್ಲ ಕೇಳುವಾಗ ಅಥವಾ ಸ್ಟೋರಿ ಕೇಳುವಾಗ ಮಕ್ಕಳಿಗೆ ಆ ಒಂದನ್ನೇ ನೀವು, ಇವಾಗ ಹೇಗಾಗ್ಬಿಟ್ಟಿದೆ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ವಾ, ಇದಾಯಿತು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿ, ಅದ್ರ ಬದಲು ಒಂದು ರೈಮ್ಸು ಅಥವಾ ಒಂದು ಸ್ಟೋರಿನ ರಿಪೀಟಾಗಿ ಹಾಕಿ. ಲೈಕ್ ಫಾರ್ ಎಕ್ಸಾಂಪಲ್ 2 days 3 days ರಿಪೀಟಾಗಿ ಹಾಕಿ. ಅಂದರೆ ಇಡೀ ದಿನ ಅಲ್ಲ, ಮಗುಗೆ ಏನು ಸ್ಕ್ರೀನ್ ಟೈಮ್ ಅಂತ ನೀವು ಅಲಾಟ್ ಮಾಡಿರ್ತೀರ, ಫಾರ್ ಎಕ್ಸಾಂಪಲ್ 1/2 hour ಇರ್ಬೋದು, ಅಥವಾ 1 hour 1 ಡೇಗೆ ಇರ್ಬೋದು. ಆ 1 ಡೇನಲ್ಲಿ ಒಂದು ರೈಮ್ಸನ್ನು ಅದನ್ನು ಪ್ರಾಕ್ಟೀಸ್ ಮಾಡಿ. ಅದು ಮಗುಗೆ ಬರಬೇಕು, ವಿತ್ ಆ್ಯಕ್ಷನ್ ಬರಬೇಕು. ಅದಾದಮೇಲೆ ನೀವು
ನೆಕ್ಸ್ಟ್ ರೈಮ್ಸ್ಗೆ ಹೋದ್ರಿ ಅಥವಾ ನೆಕ್ಸ್ಟ್ ಸ್ಟೋರಿಗೆ ಹೋದ್ರಿ ಅಂತ ಹೇಳಿದ್ರೆ ಮಗು ಕಲಿಯುತ್ತೆ ಕೂಡ. ಓಕೆ, ಆ್ಯಂಡ್ ಈ ರೀತಿ ಆ್ಯಕ್ಷನ್ಗಳು ಮಾಡೋದ್ರಿಂದ ಮಗು ಸ್ಪಂದಿಸಕ್ಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ಆವಾಗ ಒನ್ ವೇ ಕಮ್ಯುನಿಕೇಷನ್ ಸ್ಟಾಪ್ ಆಗುತ್ತೆ. ಮಕ್ಕಳು ಯಾವಾಗ ಮೊಬೈಲ್ ಇಟ್ಕೊಂಡಿರ್ತಾರೋ ಕಂಪಲ್ಸರಿಯಾಗಿ ಪೇರೆಂಟ್ಸಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಗು ಜೊತೆ ಕುತ್ಕೊಂಡ್ಬಿಟ್ಟು, ಇವಾಗ ನಾ ಹೇಳಿದ್ನಲ್ವ ಆ ರೀತಿ ಎನ್ಕರೇಜ್ ಮಾಡೋದು. ಮಗು ಒಂದೇ ಮೊಬೈಲ್ ಕೊಟ್ಬಿಟ್ಟು ಬೆಡ್ ಮೇಲೆ ಮಲ್ಕೊಂಡು ನೋಡೋ ಅಂಥದ್ದು ಅಥವಾ ಸೋಫಾ ಮೇಲೆಲ್ಲೋ ಒಂದು ಕಡೆ ಕುತ್ಕೊಂಡು ನೋಡೋ ಅಂಥದ್ದು, ಈ ರೀತಿ ಅಭ್ಯಾಸಗಳನ್ನು ಕಂಪ್ಲೀಟಾಗಿ ನಿಲ್ ಮಾಡಿ. ಓಕೆ, ನೀವು ನಿಮ್ಮ ಟೈಮ್ ಯಾವಾಗಿರುತ್ತೆ ಅಥವಾ ಮಕ್ಕಳಿಗೆ ನೀವು ಸಂಜೆ 5ರಿಂದ 6 ಗಂಟೆ ಮೊಬೈಲ್ ಟೈಮ್ ಅಂತ ನೀವೇನಾದರೂ ಫಿಕ್ಸ್ ಮಾಡಿದ್ರೆ ಆ 1 hour ನೀವು ಫ್ರೀ ಇಟ್ಕೊಳ್ಳಿ. ಆ ಮೊಬೈಲ್ ಜೊತೆಗೆ ಮಗು ಜೊತೆಗೆ ನೀವಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಫಸ್ಟು ಪೇರೆಂಟ್ಸು ಮಕ್ಕಳದು ಏನಂತಾರೆ ಬಾಂಧವ್ಯ ಅನ್ನೋದು ಬೆಳೆಯೋಕ್ಕೆ ಶುರುವಾಗುತ್ತೆ. ಓಕೆ, ಮೊಬೈಲಿಂದ ಅದು ಸ್ವಲ್ಪನೇ ನೀವು ಕಡಿಮೆ ಮಾಡ್ತಾ ಬರ್ಬೋದು. ಆ ಹೊತ್ತು ನೀವು ಮೊಬೈಲ್ ಜೊತೆಗೆ ಮಗು ಜೊತೆಗಿದ್ದು ಆಮೇಲೆ ಅದ್ರ ಜೊತೆಗೆ ಮಾತಾಡ್ತಾ ಒಂದು ಸ್ಟೇಜಿಗೆ ಬರುತ್ತೆ, ಮೊಬೈಲ್ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ಅನ್ನುವಂಥ ಸ್ಟೇಜಿಗೆ ಬರುತ್ತೆ. ಇವಾಗ ನೀವು ನೋಡಿದ್ರೆ ಮಕ್ಕಳಿಗೆ ಮೊಬೈಲ್ ಇಲ್ಲ ಅಂದರೆ ಇರೋಕ್ಕಾಗೋದೇ ಇಲ್ಲ ಅನ್ನೋಂಥ ಸ್ಟೇಜಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ. ಇದರಿಂದ ಎಲ್ಲ ವರ್ಚುವಲ್ ಆಟಿಸಮ್ ಅನ್ನೋದೆಲ್ಲ ಬರ್ತಿದೆ. ಮಕ್ಕಳು ಮಾತಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೊ ಇದೆಲ್ಲದರಿಂದ ನಾವು ಮಕ್ಕಳನ್ನ ಸೇವ್ ಮಾಡಬೇಕು ಅಂತ, ಎಸ್ಪೆಷಲಿ ಚಿಕ್ಕ ಮಕ್ಕಳು 10 ವರ್ಷದ ಒಳಗೆ ಇರುವ ಮಕ್ಕಳಿಗೆ ನಾವು ಈ ರೀತಿ ಮಾಡೋದು ಬೆಟರ್. ಯಾವಾಗಲೂ ಕೂಡ ಮಕ್ಕಳ ಜೊತೆಗೆ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಇವಾಗ ರೈಮ್ಸ್ ನೋಡ್ತಾ ಇದ್ರು ಅಂತ ಹೇಳಿದ್ರೆ ನೀವು ಅವ್ರ ಜೊತೆಗೆ ಡ್ಯಾನ್ಸ್ ಮಾಡೋದು ಅಥವಾ ನೀವು ಅವ್ರ ಜೊತೆಗೆ ರೈಮ್ಸ್ ಹೇಳೋದು, ಆಮೇಲೆ ಕ್ವಶನ್ ಕೇಳೋದು, ಅದು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ರು ಆ ಮಗು, ಓಕೆ ಇವಾಗ ಎಷ್ಟು ರೊಟ್ಟಿ ತಟ್ಟಿದ್ರು, ಓಕೆ ಟ್ವಿಂಕಲ್ ಅಂದರೆ ಎಲ್ಲಿದೆ ಸ್ಟಾರ್ ಎಲ್ಲಿದೆ, ಈ ಥರ ಪ್ರಶ್ನೆಗಳು ಕೇಳೋದ್ರ ಮೂಲಕ ಅವಾಗ ಏನನ್ಸುತ್ತೆ ಮಕ್ಕಳಿಗೆ, ಅಪ್ಪ ಅಮ್ಮಂಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ, ಸೊ ನನ್ನನ್ನು ಈ ಥರ ಕೇಳ್ತಾರೆ. ಮಕ್ಕಳಿಗೆ ತುಂಬ ಕ್ವಶನ್ಸ್ ಬಹಳ ಇಷ್ಟ ಆಗುತ್ತೆ. ಅವರು ಕ್ವಶನ್ಸ್ ಕೇಳೋದು ಇಷ್ಟ ಆಗುತ್ತೆ ಆ್ಯಂಡ್ ಬೇರೆಯವರು ಅವ್ರಿಗೆ ಕ್ವಶನ್ ಕೇಳೋದು ಇಷ್ಟ ಆಗುತ್ತೆ. ಕ್ವಶನ್ಸ್ ಅಂತ ಹೇಳಿದ್ರೆ ಹೋಮ್ವರ್ಕ್ ಮಾಡಿದ್ಯಾ, ತಿಂದ್ಯಾ, ಈ ಥರ ಕ್ವಶನ್ಸ್ಗಿಂತ ಅವ್ರಿಗೆ ಅವರು ಆ್ಯಕ್ಚುಲಿ ನಾಲೆಜ್ನ ಗೇನ್ ಮಾಡ್ಕೊಳ್ಳೋದ್ರಲ್ಲಿ ಇರ್ತಾರೆ ಅಲ್ವಾ. ಸೊ ಆ ರೀತಿ ಕ್ವಶನ್ಗಳು ಕೇಳೋದ್ರಿಂದ ಮಕ್ಕಳು ತುಂಬ ಆ್ಯಕ್ಟಿವ್ ಆಗ್ತಾರೆ, ಅವರ ಥಿಂಕಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ಮೊಬೈಲಿಂದ ಸ್ಲೋ ಆಗಿ ಸೈಡಿಗೆ ಬಂದುಬಿಟ್ಟು ನಿಮ್ಮ ಕಡೆಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಹೋಗ್ತಾ ಅವರಿಗೆ ನೀವು ಓದೋದು, ಕತೆ ಬುಕ್ಕನ್ನ ನೀವು ಓದೋದು, ಮಗು ಕೇಳಿಸ್ಕೊಳ್ಳೋದು, ಆಮೇಲೆ ಅದರಿಂದ ನೀವು ಪ್ರಶ್ನೆ ಕೇಳೋದು, ಮಗು ಉತ್ತರ ಕೊಡೋದು, ಈ ರೀತಿ ನೀವು ಮೊಬೈಲಿಂದ ಸ್ಲೋ ಆಗಿ ಬುಕ್ಗೆ ತಗೊಂಡು ಬಂದ್ರಿ ಅಂತ ಹೇಳಿದ್ರೆ ಅದು ಅವ್ರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು ಆ್ಯಂಡ್ ಎಲ್ಲರಿಗೂ ಕೂಡ ಒಳ್ಳೆಯದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಟೈಮ್ ನಾವು 100% ನಿಲ್ಲಂತೂ ಮಾಡೋಕ್ಕಾಗಲ್ಲ. ಬಿಕಾಸ್ ದೇರ್ ಜನ್ರೇಷನ್ ಇಸ್ ಡಿಫ್ರೆಂಟ್. ಓಕೆ, ಅವರಿಗೆ ಟೆಕ್ನಾಲಜಿ ಬೇಕೇ ಬೇಕು. ಓಕೆ, ಆದರೆ ಅದು ಅಡಿಕ್ಷನ್ ಥರ ಆಗ್ಬಾರ್ದು. ಅದಕ್ಕೆ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಮಾತ್ರನೇ ನಾವು ಯೂಸ್ ಮಾಡೋದನ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಮೊಬೈಲ್ ತೊಗೊಂಡೆ ಅಂತ ಹೇಳಿದ್ರೆ ಏನಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು ಮೊಬೈಲಲ್ಲಿ ಅನ್ನೋದು ಗೊತ್ತಾಗಬೇಕು. ನೀವು ರೀಲ್ಸು ಫೇಸ್ಬುಕ್ಕು ಹಿಂಗೆ ನೋಡ್ತಾನೆ ಕುತ್ಕೊಂಡಿದ್ರಿ ಅಂತ ಹೇಳಿದ್ರೆ ಮಗು ಅದನ್ನೇ ಕಾಪಿ ಮಾಡುತ್ತೆ. ಸೊ ಅದ್ರ ಬದಲು ನೀವು ಮೊಬೈಲ್ ತೊಗೊಂಡಾಗ ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮಗು ಏನಾದರೂ ಅರೌಂಡ್ ಇದ್ದರೆ ಅದಕ್ಕೆ ಸುಮ್ಮನೆ ಹೇಳಿ. ಇಟ್ಸ್ ನಾಟ್ ಲೈಕ್ ನೀವು ಹೇಳೋದನ್ನ ಅವ್ರಿಗೆ ಅಪ್ಡೇಟ್ ಮಾಡ್ತಿದ್ದೀರಾ ಅಂತಲ್ಲ. ಆವಾಗ ಮಗು ಗೊತ್ತಾಗುತ್ತೆ, ಏನಾದ್ರು ಕೆಲಸ ಇದ್ದರೆ ಮಾತ್ರ ನಾನು ಮೊಬೈಲ್ ತೊಗೋಬೇಕು, ಇಲ್ಲ ಅಂದರೆ ಅದ್ರ ಅವಶ್ಯಕತೆ ಇಲ್ಲ ಅನ್ನೋದು ಮಕ್ಕಳಿಗೆ ಅರಿವಾಗ್ತಾ ಹೋಗುತ್ತೆ. ಆಗ ಗೊತ್ತಾಯ್ತಲ್ಲ ಹೇಗೆ ನಾವು ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡಿ ಬುಕ್ಸಿಗೆ ಹೇಗೆ ತೊಗೊಂಡು ಬರ್ಬೋದು ಅಥವಾ ಪೇರೆಂಟ್ಸ್ ಜೊತೆಗೆ ಹೇಗೆ ಇಂಟ್ರಾಕ್ಷನ್ ಜಾಸ್ತಿ ಮಾಡ್ಬೋದು ಅನ್ನೋದನ್ನು ನೋಡಿದ್ವಿ. ಇದ್ರ ಬಗ್ಗೆ ಮಾತಾಡೋಕೆ ಆ್ಯಕ್ಚುಲಿ ಇನ್ನೂ ಸಾಕಷ್ಟು ವಿಷಯ ಇದೆ, ಆದರೆ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತೀನಿ. ಆ್ಯಂಡ್ ಕಂಟಿನ್ಯೂಯೇಷನಲ್ಲಿ ನಾನು ಮಗು ಜೊತೆಗೆ ಮನೆಯಲ್ಲೇ ಸಿಗುವಂಥ ಐಟಮ್ಸ್ ಇಟ್ಕೊಂಡು ನಾವು ಹೇಗೆ ಮಕ್ಕಳನ್ನ ಎಂಗೇಜ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಪೇರೆಂಟ್ಸ್.